ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ರಾಮಲಿಂಗ ರೆಡ್ಡಿ, ಐ ಮಿಸ್ ದ ಬಾಸ್. ನಮ್ಮ ಅಪ್ಪ ಅವರವರು ನನ್ನ ತಂದೆ ಕಟ್ಟಿದ್ಯಾ ಬೀಳಲಿ ಮೇಲೆ ನಾನಿನ್ನ ಕೈ ಬಿಡನು. ಕೈ ಕಡೆ ಯಾರು ಆಯ್ತಪ್ಪ. ಏನ್ ಗುರು, ಇಂಡಿಯಾ ಯಾವಾಗ ಗುರು ಫಾರಿನ್ ಆಗಿದ್ದು? ಏನ್ ಗುರು ಈ ಲೋಫರ್ ನನ್ನ ಮಕ್ಳು ಇರೋ ಬರೋ ಲೈಟ್ ಗಳೆಲ್ಲ ಆನ್ ಮಾಡ್ಕೊಂಡಿದ್ದಾರೆ. ಹೊರಗಡೆ ನೋಡ್ರೆ ಕರೆಂಟ್ ಇಲ್ಲ ಅಂತ ಸಾಯ್ತಾರಲ್ಲ ಗುರು. ಕೊನೆಗೂ UB ಸಿಟಿಗೆ ಬಂದಾಯ್ತು. ಇವು ನಮ್ಮ ಬ್ರದರ್ಸ್. ಹಾಯ್ ಬ್ರೋ, UB ಸಿಟಿಗೆ ಬಂದಿದ್ದೀರಾ, ಹೆಂಗ ಅನ್ನಿಸ್ತು? ತುಂಬ ಹೈಟೆಕ್ ಆಗಿದೆ ಮತ್ತು ಹೈಜೀನ್ ಆಗಿದೆ. ವಾಷಿಂಗ್ ತುಂಬ ಚೆನ್ನಾಗಿದೆ. ಒಂದು ಬೇಸರ ಆಗಿದೆ ಅಂತ ಹೇಳಿದ್ರೆ ವಾಷಿಂಗ್ ಮಸ್ತ್ ಹೈಟೆಕ್ ಆಗಿದೆ. ಒಂದೇ ಒಂದು ಟಿಶ್ಯೂ ಪೇಪರ್ ಇಲ್ಲ, ತುಂಬ ಬೇಜಾರಾಯಿತು. ಟಿಶ್ಯೂ ಪೇಪರ್ ಇಲ್ಲ ಅನ್ನೋದೇ ನಮ್ಮ ಭಯ್ಯಂಗೆ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಬಂದಾಗ ಸ್ವಲ್ಪ ಟಿಶ್ಯೂ ಪೇಪರ್ ಜಾಸ್ತಿ ಇರಲಿ ಅಂತ ಕೇಳ್ಕೊತೀನಿ. ಹೌದಾ, ನಾವೇ ತರಬೇಕು ಅಂತ ನೀವೇ ತರೋದಲ್ಲ, ಇಡ್ಲಿ ಅಂತ ನಾನು ಕೇಳ್ಕೊತೀನಿ ಹೊರಗಡೆ. ಬ್ರೋ ನಿಮ್ಗೆ ಹೆಂಗೆ ಅನ್ನಿಸ್ತು UB ಸಿಟಿ? ನನಗೂ ತುಂಬ ಚೆನ್ನಾಗಿದೆ ಅನ್ನಿಸ್ತು, ತುಂಬ ರಿಚ್ ಆಗಿದೆ. ಆದರೆ ನಮ್ಮ ಭಯ ಹೇಳ್ದಂಗೆ ಟಿಶ್ಯೂ ಬರ ಇದು ಹೋಲಿಕೆ ಮಾಡಿದ್ರೆ ನಮ್ಮ ಈ ಸ್ಯಾಲ್ರಿಗಿಂತಲೂ ಟಿಶ್ಯೂನೇ ಜಾಸ್ತಿ ಇದೆ. ಅದು ತುಂಬ ಸ್ಯಾಲ್ರಿ ಸಿಕ್ಕಿದ್ರು ಪರಲ್ಲ, ಟಿಶ್ಯೂಗೇನು ಬರ ಇಲ್ಲ. ಕೊನೆಗೂ UB ಸಿಟಿಗೆ ಮುಗಿಸಾಯ್ತು. ಈಗ VV ಪುರಂ UB ಸಿಟಿ ಮುಗಿಸಾಯ್ತು. VV ಪುರಂ ಹೋಗ್ತಾ ಇದೀವಿ. ಕೊನೆಗೂ UB ಸಿಟಿ ಮುಗಿಸಿ ಇವಾಗ VV ಪುರಂ ಹೋಗ್ತಾ ಇದೀವಿ. UB ಸಿಟಿ ಒಳಗಡೆಯಿಂದ ಹೊರಗಡೆನೇ ಚೆನ್ನಾಗಿದೆ, ಫೋಟೋ ತೆಗ್ಸಾಗಿದೆ. UB ಸಿಟಿಗೆ ನಾವು ಮೆಟ್ರೋದಲ್ಲಿ ಬಂದಿದ್ವಿ. ಈಗ VV ಪುರಂಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಮತ್ತೆ ಮನೆಗೆ ಯಾವ್ದ್ರಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಮನೆಗೆ ಹೋಗ್ಬೇಕಾದ್ರೆ ಅಪ್ಡೇಟ್ ಮಾಡ್ತೀವಿ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರ. ಪೇಣಿ ಹೆಂಗಿತ್ತು ಹೇಳಿ ಅಂತ. ತಿನ್ಬಿಟ್ಟು ಹೇಳಿ ಅಂತ. ನಿಧಾನಕ್ಕೆ ಬಾಯ ಕಡೆ ಸುಡ್ಬಿಡುತ್ತೆ. ಆಮೇಲೆ ಚೆನ್ನಾಗಿದೆ. ಇಲ್ಲಿ ಫುಡ್ ಸ್ಟ್ರೀಟಲ್ಲಿ ನಾನು ಫಸ್ಟ್ ಬಂದಾಗ ಬರೋದೇ ಪೇಣಿ ತಿನ್ನೋಕ್ಕೆ. ಸಕ್ಕತ್ತಾಗಿರುತ್ತೆ ಪೇಣಿ ಮಾತ್ರ. ಆಮೇಲೆ ಅನಿಸ್ತಿದೆ ಬೇವ್ರೆ ಚೆನ್ನಾಗಿದೆ. ಗೈಸ್ VV ಪುರಂಗೆ ಹೋದ್ವಿ, ಅಲ್ಲಿ ಪೇಣಿ ಚೆನ್ನಾಗಿತ್ತು ಅಂತ ತಿಂದ್ವಿ. ಆಮೇಲೆ ಯಾಕೋ ತುಂಬ ಸ್ವೀಟ್ ಆಯಿತಾ. ನಮ್ಮ ಭಯ VV ಪುರಮಲ್ಲಿ ಏನೂ ತಿನ್ನಲಿಲ್ಲ. ಈಗ ನಾನ್ ವೆಜ್ ಹೋಟ್ಲು ಬೇಕು ಅಂತಿದ್ದಾರೆ. ರೋಡಲ್ಲಿ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನ್ ವೆಜ್ ಹೋಟ್ಲಿಗೆ ಎಲ್ಲಿ ಸಿಗುತ್ತೇನೋ ಗೊತ್ತಿಲ್ಲ. ಸಿಕ್ಕಿದ ಕಡೆ ತಿಂದ್ಬಿಟ್ಟು ಸೀದಾ ಮನೆ ಕಡೆ ನಡೀತಾ ಇರೋದು. ವ್ಲಾಗ್ ಮಾಡ್ಕೊಡೋಣ ಅಂತ ಏನೇ ಮಾತಾಡ್ತೀವಿ ಎಲ್ಲ ಕ್ಯಾಪ್ಚರ್ ಆಗ್ಬಿಡ್ಲಿ. ಫ್ರೆಂಡ್ಸ್, ಕೊನೆಗೂ ಅಲ್ಲೆಲ್ಲೂ ನಾನ್ ವೆಜ್ ಹೋಟ್ಲು ಸಿಕ್ಕಲೇ ಇಲ್ಲ. ಸೊ ಅದಕ್ಕೆ ನಮ್ಮ ಏರಿಯಾಗೆ ಹೋಗ್ಬಿಟ್ಟು ಅಲ್ಲೇ ಊಟ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ ಸಿಗೋವರೆಗೂ ಹೋಗ್ತಾನೇ ಇರ್ತೀವಿ. ಬಸ್ ಸ್ಟ್ಯಾಂಡ್ ಸಿಕ್ಕಿದ್ಮೇಲೆ ಬಸ್ ಹತ್ಕೊಂಡು ನಿನ್ಗೆ ಯಾಕೆ ಆಮೇಲೆ ನಮ್ಮ ಏರಿಯಾಗೆ ಹೋಗ್ಬಿಟ್ಟು ಅಲ್ಲೇ ನಾನ್ ವೆಜ್ ಹೋಟ್ಲಲ್ಲಿ ನಾನ್ ವೆಜ್ ತಿಂತೀವಿ. ನಮ್ಮ ಹುಡುಗರು ಬೆಂಗಳೂರು ಸುತ್ತಿಸ್ತೀನಿ ಬಾ ಅಂತ ಕರೆದಿದ್ದೆ. ಅವ್ರಿಗೆ ಗೊತ್ತಾಗಬೇಕಲ್ಲ ನಾನು ಬೆಂಗಳೂರು ಹೆಂಗೆ ಸುತ್ತಿಸ್ತೀನಿ ಅಂತ. ಇದರ ಒಳ ಗೊತ್ತಿರಲಿಲ್ಲ. ಅದಕ್ಕೆ ನೈಟ್ ಸುತ್ತಿಸ್ತಾ ಇದ್ದೀನಿ ನೋಡಿ ಬೆಂಗಳೂರನ್ನ. ನೆಕ್ಸ್ಟ್ ಟೈಮ್ ನಾನು ಬೆಂಗಳೂರು ಬರ್ತೀನಿ ಅಂತ ಹೇಳಲೇಬಾರ್ದು ಅನ್ಕೋತೀನಿ. ನೀವೆಲ್ಲ ಫ್ರೆಂಡ್ಸು. ಮನೆಗೂ ಊರೆಲ್ಲ ಸುತ್ತಾಡಿ ನಮ್ಮ ಏರಿಯಾಗೆ ಬಂದೆ. ಅಲ್ಲೆಲ್ಲೂ ಹೋಟ್ಲು ಸಿಕ್ಕಿಲ್ಲ. ಇಲ್ಲೇ ಯಾವುದೋ ಅರಮನೆ ದೊಣ್ಣೆ ಬಿರಿಯಾನಿ ಅಂತಿದೆ. ನೋಡೋಣ, ತಿಂದ್ಬಿಟ್ಟು ಟೇಸ್ಟ್ ಆಗಿದೆ. ಊರು ಸುತ್ತಾಡಿ ಸುಸ್ತಾಗಿದೆ. ಊರು ಸುತ್ತಿಸ್ಬೇಕು ಅನ್ನೋ ಒಂದು ಸ್ವಾರ್ಥ ಭಾವ ನಂದೇನಿಲ್ಲ. ಏನಕ್ಕೆ ನೀವು ಊರು ಸುತ್ತಬೇಕು ಅಂತ ಅಂದಿದ್ರಲ್ಲ, ಅದಕ್ಕೆ ಸುತ್ತೋಣ ಅಂತ ಸುತ್ತೀನಿ.
ಸುತ್ತಿ ಅವಾಗ ಅಲ್ಲಿ ಖಾಲಿ ಆಗೋಗಿದೆ. ನಮ್ಮ ಭಯ ಸುಸ್ತಾಗ್ಬಿಟ್ಟು ಕೂತವ್ರೆ. ಏನು ಬ್ರೋ ಯಾಕೆ ಸುಸ್ತಾಗಿದ್ದೀರಾ? ಇವ್ರಿಗೆ ಏನು ಟೆನ್ಷನ್ ಅಂದರೆ 12 ಗಂಟೆ ಎಲ್ಲ ಆಗ್ಬಿಡುತ್ತಪ್ಪ, ಸೋಮವಾರ ಆಗ್ಬಿಡುತ್ತೆ, ಸೋಮವಾರ ನಾನ್ ವೆಜ್ ಬೇರೆ ತಿನ್ನಂಗಿಲ್ವಲ್ಲ ಅಂತ ಟೈಮು. ನಾನು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ. 11 ಕಾಲಾಗಿದೆ. ಬಿಲ್ ಯಾರು ಕೊಡೋದು ಟೆನ್ಷನ್. ಬಿಲ್ ಬಗ್ಗೆ ನಮ್ಮ ಭಯ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು 10 ಲಕ್ಷ ಕೊಡ್ತೀನಿ. 10 ಲಕ್ಷ ಬೇಡ, 10 ಕೋಟಿ ಕೊಡ್ತೀನಿ. ಅಲ್ಲಿ 10 ಬೇಡ, 10 ಕೋಟಿ ನಾನು ಕೊಡ್ತೀನಿ. 12 ಗಂಟೆ ಆಗಿ ಸೋಮವಾರ ಬಿಟ್ಬಿಟ್ರೆ ಈ ನಾನ್ ವೆಜ್ ಎಲ್ಲ ಹಾಳಾಗ್ಬಿಡುತ್ತಲ್ಲ, ತಿನ್ಬೇಕಾಗುತ್ತಲ್ಲ ಅಂತ ಒಂದು ಬೇಜಾರು. ಮೈಸೂರು ದೊಣ್ಣೆ ಬಿರಿಯಾನಿ ಸ್ಟಾರ್ಟಿಂಗ್ಗೆ ಏನಿದೆ ರಸಮ್. ಮೈಸೂರು ದೊಣ್ಣೆ ಬಿರಿಯಾನಿ ಸ್ಟಾರ್ಟಿಂಗ್ಗೆ ರಸಮ್ ಕೊಟ್ಟಿದ್ದಾರೆ, ಕುಡಿದ್ವಿ. ಕಡಕ್ಕ ಖಾರವಾಗಿದೆ, ಸಕ್ಕತ್ತಾಗಿದೆ. ಫೈನಲ್ಲಿ ಊಟ ಬಂತು, ಮಾಡ್ತಾ ಇದ್ದೀವಿ. ಭಯ ಹೊಟ್ಟೆ ತೋರಿಸ್ತೀನಿ ನೋಡಿ ಹೆಂಗ್ತೀನಿ. ಬ್ರೋ ಹೊಟ್ಟೆ ಹಸಿತಿದೆ ಅಂದ್ರಿ, ಈಗ ಪರವಾಗಿಲ್ವಾ ಬ್ರೋ? ನಿಮಗೆ ಇವರು ಮಾತೇ ಆಡಲ್ಲ, ಇವರು ಮಾತೇ ನಿನ್ಸಲ್ಲ. ಇವ್ರ ಮಧ್ಯೆ ನಂಗೆ ಮಾತಾಡೋಕೆ ಟೈಮ್ ಸಿಗಲ್ಲ. ಹೇಳಿ ಇಲ್ಲ ಎಲ್ಲ ನೋಡ್ಬಿಡ್ತೀರ ನೀವು ಕಳ್ಳ. ಫೈನಲ್ಲಿ ಊಟ ಎಲ್ಲ ಮಾಡಿ ಕಡೆಗೆ ಲೆಮನ್ ಜ್ಯೂಸ್ ಕುಡಿತಾ ಇದ್ದೀವಿ. ಆರ್ಡ್ರ್ ಮಾಡಿದ್ದೆಲ್ಲನೂ ಸ್ವಲ್ಪ ಕೊನೆಗೂ ಊರೆಲ್ಲ ಸುತ್ತಾಡಿ ಊಟ ಮುಗಿಸಿ ನಮ್ಮ ಏರಿಯಾದಲ್ಲಿ ಒಂದು ರೌಂಡ್ ಹಂಗೆ ವಾಕ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹುಡುಗರೆಲ್ಲ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ, ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಮುಖನೂ ಹಾಳಾಗೋಗಿದೆ. ಊಟ ಅಂತೂ ಚೆನ್ನಾಗಿತ್ತು, ಬಟ್ ಊಟ ಮಾಡಬೇಕಾದ್ರೆ ಮಟನ್ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸಡನ್ನಾಗಿ ಅಲ್ಲೇ ಪಕ್ಕದಲ್ಲಿ ಒಂದು ನಾಯಿ ಬಗಳುತ್ತು. ಯಾಕೋ ಮೈಂಡಲ್ಲಿ ಏನೋ ಒಂದು ರಿಯಲೈಸ್ ಆಯಿತು. ಓ, ನೀವು 6 ಹೋಟೆಲ್ ಬರ್ತಾ ಇದ್ದೀರಾ? ಅದು ಇದೆ ಬಂಗಾಲಿ ಬೌ ಬಿರಿಯಾನಿ ಓನ್ಲಿ. ಬೇಕು ಬೇಡ ಅಂತ ಮಟನ್ ಕ್ಯಾನ್ಸಲ್ ಮಾಡಿ ಬರೀ ಚಿಕನ್ನೇ ಆರ್ಡ್ರ್ ಮಾಡಿಕೊಂಡು ತಿಂದ್ವಿ. ಊಟ ಹೆಂಗಿತ್ತು ಹೇಳಿ ಬ್ರೋ? ಬಿತ್ತು, ಊಟ ಚೆನ್ನಾಗಿತ್ತು. ಅಲ್ಲೊಂದು ರಸಮ್ ಕೊಟ್ಟರು, ರಸಮ್ ಭಾರಿ ಚೆನ್ನಾಗಿತ್ತು. ಈಗಲೂ ಕಿವಿ ಬಿಸಿ ಆಗ್ತದೆ. ಬಿಲ್ ನಾನೇ ಕೊಟ್ಟಿದ್ದು. ಅದೆಲ್ಲ ಬೇಕಾಯ್ತಾ? ನಾವಿಬ್ರು ತಿಂದಿದ್ದು. ಬಿಲ್ ಕೊಡೋದು ಮುಖ್ಯ ಅಲ್ಲ, ಊಟ ಮುಖ್ಯ. ಫ್ರೆಂಡ್ಸ್, ಊರೆಲ್ಲ ಸುತ್ತಾಡಿ ಸುಸ್ತಾಗಿ ಬಂದು ಮಲ್ಕೊಂಡಿದ್ದೀವಿ. ನಮ್ಮ ಫ್ರೆಂಡ್ಸು ಆ ನಡುವೆ ನಾನು ಮಾಡಿರೋ ಶಾರ್ಟ್ ಮೂವಿನ ನೋಡ್ತಾವ್ರೆ. ನಾನು ಆ್ಯಕ್ಟ್ ಮಾಡಿರೋ ಶಾರ್ಟ್ ಮೂವಿ ಯಾವ ಹೂವು ಯಾರ ಮುಡಿಗು. ಕೊನೆಗೆ ನನ್ನ ಮುಡಿ ಬಂದೆ ನೋಡಿ. ನಮ್ಮ ಹುಡುಗಿ ಜೊತೆ ಶಾಪಿಂಗ್. ಹೌದಾ? ಹಾಗೆ ನಾನು ನಮ್ಮ ಫ್ರೆಂಡ್ ಜೊತೆ ಬಂದಿದ್ದೆ. ಅವರಪ್ಪಯಿಂದ ಸ್ವಲ್ಪ ಹುಷಾರಾಗಿ. ನಾನು ಆಗಲೇ ಅನ್ಕೋಬೇಕಿತ್ತು ಅವರಪ್ಪನಿಂದ ಹುಷಾರಾಗಿರಬೇಕು ಅಂತ. ಅವರಪ್ಪನಿಂದ ಹುಷಾರಾಗಿರ್ಬೇಕು ಒಂಥರ ಚೆನ್ನಾಗಿ ಕಾಣ್ತಿದ್ದೀನಲ್ವಾ? ಫಸ್ಟ್ ಮೂವಿ ಆದರೂ ಶಾರ್ಟ್ ಮೂವಿಲೇ ಶಾರ್ಟಾಗಿ ಬಂದಿದ್ದೀನಿ. ಅವ್ರು ನಮ್ಮ ಬಾಸು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನೆ ಎಲ್ಲ ಫುಲ್ಲು ಬೆಂಗಳೂರೆಲ್ಲ ಸುತ್ತಾಡಿ ರೂಮಿಗೆ ಬಂದು ಫುಲ್ ಫ್ಲ್ಯಾಟ್ ಆಗಿಬಿಟ್ಟಿದ್ರು. ಎಲ್ಲರಿಗೂ ಫುಲ್ ಸುಸ್ತಾಗಿತ್ತು. ಅವಾಗ ಮಲಗಿದವರು ಇವಾಗ ಎದ್ದು ಎಲ್ಲ ರೆಡಿಯಾಗಿ ಮತ್ತೆ ಸಕಲೇಶ್ಪುರಕ್ಕೆ ರಿಟರ್ನ್ ಹೋಗ್ತಾ ಇದ್ದಾರೆ. ಬನ್ನಿ 2 ದಿವಸ ಅವ್ರಿಗೆ ಬೆಂಗಳೂರು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕೇಳ್ಕೊಂಡು ಬರೋಣ. ನಿಜ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ನಿಜ ಹೇಳಿ ಬ್ರೋ. ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿತ್ತು. 2 ಡೇಸು ನಾವು ಕೆಲ್ಸದ್ದು ಏನ್ ಬಿಸಿ ಇದ್ವಿ ಅದೆಲ್ಲ ಮರ್ತೋಯ್ತು. ಈಗ ಮತ್ತೆ ಸೋಮವಾರ ಬಂದಿರೋದ್ರಿಂದ ಕೆಲಸ ಅನ್ಕೊಂಡು ಓಡಬೇಕಾಗ್ತಿದೆ. ಚೆನ್ನಾಗಿತ್ತು. ಸುಳ್ಳು ಹೇಳೋದಾದ್ರೆ? ಸುಳ್ಳು ಹೇಳೋದಾದ್ರೆ ತುಂಬಾ ಚೆನ್ನಾಗಿತ್ತು. ಸರಿ ಬ್ರೋ, ಭಯ ನೀವು ಹೇಳಿ. ನಮಗೆ ಸರ್ವಿಸ್ ರೋಡಲ್ಲಿ ಅಷ್ಟೊಂದು ಟ್ರಾಫಿಕ್ ಇರಲ್ಲ, ಸರ್ವಿಸ್ ರೋಡಲ್ಲಿ ಕರ್ಕೊಂಡು ಹೋಗಿ ಸುತ್ತಾಡಿಸ್ತೀನಿ ಅಂತ ಹೇಳಿದ್ರು. ಆಮೇಲೆ ಗೊತ್ತಾಯ್ತು ಸರ್ವಿಸ್ ರೋಡ್ ಅಂದ್ರೆ ನಟರಾಜ ಸರ್ವಿಸ್ ಅಂತ. ಆಮೇಲೆ ಗೊತ್ತಾಯ್ತು ಸರ್ವಿಸ್ ತುಂಬಾ ಚೆನ್ನಾಗಿ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಏನೋ ನಿಮ್ಮ ಮನ್ಸಿಗೆ ಖುಷಿ ಬೆಂಗಳೂರು ಆಯ್ತು. ರಾತ್ರಿನ ತೋರಿಸಿದ್ದಾರೆ, ಅಂದ್ರೆ ರಾತ್ರಿ ಎಲ್ಲಾ ಕಡೆನೂ ಓಡಾಡ್ಕೊಂಡು ನಡ್ಕೊಂಡು ಬಂದಿದೀವಿ. ನಡ್ಕೊಂಡೇನೆ ಹತ್ತತ್ರ 2-3 ಏರಿಯಾನ ಕವರ್ ಮಾಡಿದೀವಿ. ಚೆನ್ನಾಗಿ ನಟರಾಜ ಸರ್ವಿಸ್ ಮಾಡಿದಿರಾ ಅಲ್ಲಿ? ಇನ್ನೊಂದ್ಸರಿ ಬ್ಯಾಂಗ್ಳೂರಿಗೆ ಬರ್ಬೇಕು ಅನ್ನೋ ಹುಮ್ಮಸ್ಸು ಇದೆಯಲ್ಲ ಗೊತ್ತಾಗ್ತಾ ಇಲ್ಲ. ಬನ್ನಿ ಪ್ರತಿ ಸಲ ಬಂದಾಗ ನಿಮ್ಗೆ ಒಂದೊಂದು ಸರ್ವಿಸ್ ಮಾಡಿಸ್ತಾರೆ. ಥ್ಯಾಂಕ್ಸ್. ಸರಿ, ಹೆಲ್ತ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ. ಹಂಗಾಗಿ
ನಾವು ಅಲ್ಲಿ 2 days ವಾಕು ಜಿಮ್ ಎಲ್ಲ ಬಿಟ್ಟಿದ್ವಿ. ಅಲ್ಲ ನಿಮ್ಗೋಸ್ಕರ ಚಿಕನ್ ಸಾರು ಮಾಡಿ ಇಟ್ಟಿದ್ದೆ, ಬಂದಾಗ ತಿಂದ್ರಿ, ಅದ್ ಹೆಂಗಿತ್ತು ಏನು ಹೇಳೋಣ, ಅದು ಏನಿಲ್ಲ. ಅದು ಶುಕ್ರವಾರ ತಿಂದಿದ್ದಲ್ವಾ, ತುಂಬಾ ಚೆನ್ನಾಗಿತ್ತು, ಹೊಟ್ಟೆ ಹಸ್ತಿತ್ತಲ್ಲ. ತುಂಬಾ ಚೆನ್ನಾಗಿತ್ತು. ಆದ್ರೆ ಒಳ್ಳೊಳ್ಳೆ ಪೀಸ್ ಎಲ್ಲ ಇವ್ರೆ ಹಾಕೊಂಡು ಲಾಸ್ಟ್ಗೆ ಸ್ಪಂಜ್ ಪೀಸ್ ಮಾತ್ರ ಇಟ್ಟಿದ್ರು. ವಿಡಿಯೋ ಮುಂದೆ ಮಾತ್ರ ಹೆಂಗ್ ಹೇಳ್ತಿದ್ದಾರೆ, ಯಾರು ನನ್ನ ತಪ್ಪು ತಿಳ್ಕೊಬೇಡಿ, ನನಗೆ ಒಂದು ಪೀಸ್ ಬಿಟ್ಟಿಲ್ಲ, ಎಲ್ಲ ಇವರು ತಿಂದಿದ್ದಾರೆ. ಇಲ್ಲ ಮನಸ್ಸಿಂದ ಹೇಳ್ಬೇಕು ಅಂದ್ರೆ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರು. ಒಳ್ಳೆ ಮನಸ್ಸಿಂದ ಹೇಳ್ದೆ ಅಂದ್ರೆ ಖರಾಬ್ ಆಯ್ತದೆ. ಎರಡು ಚೆನ್ನಾಗಿತ್ತು. ಸರಿ, ಎಲ್ರಿಗೂ ಖುಷಿ ಆಗಿದೆ ಅಂತ ಅನ್ಕೊಂತೀನಿ. ಹಂಗಾದ್ರೆ ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಇಷ್ಟ ಬಂದಂಗೆ ಹೊಡೀರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.